ಆತ್ಮ ಪ್ರವೇಶ ಮಾಡಿ ಪೃಥ್ವಿಯಲ್ಲಿ ಧಾನ್ಯಗಳು ಬೆಳೆಯುವಂತೆ ಮಾಡ್ತಾನೆ. ಗೋ ಅಂದ್ರೆ ಕಿರಣಗಳು. ಉಷ್ಣಾಮಿ ಚೋಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ಸೂರ್ಯ ಚಂದ್ರರ ಕಿರಣಗಳಲ್ಲಿಯೂ ತಾನು ಪ್ರವೇಶ ಮಾಡಿ ಅವುಗಳ ಮೂಲಕವಾಗಿಯೂ ಈ ಧಾನ್ಯಗಳನ್ನು ಬೆಳೆಸಿ ನಮಗೆ ಪೌಷ್ಟಿಕ ಆಹಾರಗಳನ್ನು ದೇವರು ಕೊಡ್ತಾನೆ. ಹಾಗಾದ್ರೆ ಗೋವಿಂದ, ಗೋವಿಂದ ಆಕಳಿನಲ್ಲಿದ್ದವ, ಗೋವಿಂದ ಪೃಥ್ವಿಯಲ್ಲಿದ್ದವ, ಗೋವಿಂದ ಸೂರ್ಯಚಂದ್ರರ ಕಿರಣಗಳಲ್ಲಿದ್ದವ. ಅಂತಹ ಭಗವಂತ ಅಲ್ಲೆಲ್ಲ ಕಡೆಗಿದ್ದು ಈ ಪೌಷ್ಟಿಕ ಆಹಾರಗಳ ಸೃಷ್ಟಿ ಮಾಡ್ತಾನೆ. ಮಾತ್ರವಲ್ಲ, ಸೂರ್ಯನ ಕಿರಣಗಳಲ್ಲಿದ್ದು ಎಷ್ಟು ರೋಗಾಣುಗಳನ್ನು ನಾಶ ಮಾಡ್ತಾನೆ. ಆರೋಗ್ಯಂ ಭಾಸ್ಕರಾದಿಚ್ಛೆ. ಹೀಗಾಗಿ ಆ ಗೋವಿಂದ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ಭಗವಂತ ನಮಗೆ ಆರೋಗ್ಯವನ್ನು ನೀಡುವುದಕ್ಕೆ ಬೇಕಾದ ಬಹಳಷ್ಟು ಅಂಶಗಳಿವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಪರಮಾತ್ಮನ ಚಿಂತನವನ್ನು ಮಾಡ್ತಾ ಗೋವಿಂದ ಅಂತ ಹೇಳಿದರೆ, ಊಟಕ್ಕೆ ಕೂಡುವ ಮೊದಲು ಯಾಕೆ ಗೋವಿಂದ ಅನ್ನಬೇಕು? ಅವನು ತಾನೇ ಹೊಟ್ಟೆಗೆ ಹಾಕ್ತಾ ಇರೋದು ಭೂಮಿಯಲ್ಲಿದ್ದು, ಅವನು ತಾನೇ ಸೂರ್ಯನಲ್ಲಿ ಚಂದ್ರನಲ್ಲಿ ಅವನ ಕಿರಣಗಳಲ್ಲಿ ಇದ್ದು ನಮಗೆಲ್ಲ ಈ ಶಕ್ತಿಯನ್ನು ಕೊಡೋದು. ಎಲ್ಲ ಇದೆ, ಭೂಮಿ ಇದೆ, ಒಳ್ಳೆ ಧಾನ್ಯವನ್ನು ಬೆಳೆಸಿದೆ, ಸೂರ್ಯ ಚಂದ್ರರ ಕಿರಣಗಳಿಂದ ಒಳ್ಳೆ ಔಷಧಿ ವನಸ್ಪತಿಗಳೆಲ್ಲ ಬೆಳೆದವು, ಧಾನ್ಯ ಎಲ್ಲ ಸಿಕ್ತು, ತಿನ್ಲಿಕ್ಕೆ ಗತಿ ಇಲ್ಲ, ದೇಹದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಗೋ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ ಇದೆ. ನಮ್ಮೆಲ್ಲರ ಇಂದ್ರಿಯಗಳಲ್ಲಿದ್ದು ಆ ಇಂದ್ರಿಯಗಳಿಂದ ತಿನ್ನುವ ಶಕ್ತಿಯನ್ನ ನಮಗೆ ಕೊಡ್ತಾನೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್. ತೋರಿಸುವ, ತಿನ್ನಿಸುವ, ಉಣ್ಣಿಸುವ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ಇಂದ್ರಿಯಗಳಲ್ಲಿದ್ದು ಮಾಡ್ತಾನೆ. ಆದ್ದರಿಂದ ಗೋವಿಂದ ಆ ಇಂದ್ರಿಯಗಳಲ್ಲಿದ್ದು ಯಾವ ರೀತಿ ಆಹಾರದ ಸೇವನೆ ಮಾಡಬೇಕು, ಯಾವ ರೀತಿ ವಿಹಾರವನ್ನು ಮಾಡಬೇಕು, ಆ ರೀತಿಯಲ್ಲಿ ನಾವು ಮಾಡಿದರೆ ಆರೋಗ್ಯವಂತರಾಗ್ತೇವೆ. ಅದನ್ನು ಇಂದ್ರಿಯಗಳಲ್ಲಿದ್ದು ನಮಗೆ ಪ್ರೇರಿಸುವವ ಭಗವಂತ ಗೋವಿಂದ. ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿತೇವೆ, ಹೇಗೆ ಬದುಕಬೇಕು ಅನ್ನುವುದರ ಬಗ್ಗೆ, ಯಾವ ಆಹಾರ ಇರಬೇಕು ಯಾವುದಿರಬಾರದು ಅನ್ನುವುದರ ಬಗ್ಗೆ ಶಾಸ್ತ್ರಗಳನ್ನ ಓದಿ, ಆಯುರ್ವೇದಾದಿ ಶಾಸ್ತ್ರಗಳಿಂದ, ಇತಿಹಾಸ ಪುರಾಣಾದಿಗಳಿಂದಲೂ ಕೂಡ ನಾವು ಅದನ್ನ ತಿಳಿಯಬೇಕು. ನಿಜವಾಗಿ ನಮ್ಮ ಇತಿಹಾಸ ಗ್ರಂಥ ಮಹಾಭಾರತ ಅಥವಾ ಪುರಾಣಗಳು, ರಾಮಾಯಣಾದಿಗಳು ಎಷ್ಟು ಅದ್ಭುತವಾದ ಗ್ರಂಥ. ಧರ್ಮ ಗ್ರಂಥಗಳಲ್ಲಿ ಕೇವಲ ಧರ್ಮ, ಪರೋಪಕಾರ ಇಂತಹ ಸ್ಥೂಲ ವಿಷಯಗಳು ಬರಬಹುದು. ಆದರೆ ನಮ್ಮ ಭಾರತೀಯ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ದೇವರು ಮಾಡಿದ ಉಪಕಾರ, ಅನುಗ್ರಹ ಎಷ್ಟು ದೊಡ್ಡದು ಅಂದ್ರೆ, ಅತಿ ಸಣ್ಣ ವಿಷಯದಿಂದ ಹೇಗೆ ಏಳಬೇಕು, ಹೇಗೆ ಕೂಡಬೇಕು, ಹೇಗೆ ಸ್ನಾನ ಮಾಡಬೇಕು, ಹೇಗೆ ತಿನ್ನಬೇಕು, ಏನು ತಿನ್ನಬೇಕು, ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ಏನು ತಿಂದ್ರೆ ಆರೋಗ್ಯ, ಏನು ತಿಂದ್ರೆ ಅನಾರೋಗ್ಯ, ಇಷ್ಟೆಲ್ಲ ವಿಷಯಗಳನ್ನು ಇತಿಹಾಸ ಪುರಾಣಗಳಲ್ಲಿ ಹೇಳುತ್ತೆ. ಆರೋಗ್ಯ, ಏನು ತಿಂದ್ರೆ ಅನಾರೋಗ್ಯ, ಇಷ್ಟೆಲ್ಲ ವಿಷಯಗಳನ್ನು ಇತಿಹಾಸ ಪುರಾಣಗಳಲ್ಲಿ ಹೇಳ್ತಾರೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ವೇದವ್ಯಾಸ ದೇವರು ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಬಹಳ ವಿಸ್ತೃತವಾಗಿ ಆರೋಗ್ಯದ ಬಗ್ಗೆ ಧನ್ವಂತರಿಯೇ ನೇರವಾಗಿ ಸುಶ್ರುತನಿಗೆ ಉಪದೇಶ ಮಾಡಿದ ಅತಿ ಬೃಹತ್ತಾದ ಭಾಗ ಗರುಡ ಪುರಾಣದಲ್ಲಿ ಉಂಟು. ಪ್ರೇತಕಾಂಡದಲ್ಲಿ ಅಲ್ಲ, ಪೂರ್ವ ಭಾಗದಲ್ಲಿ ಅಷ್ಟು ವಿಸ್ತೃತವಾಗಿ ಆರೋಗ್ಯದ ಬಗ್ಗೆ ವೇದವ್ಯಾಸ ದೇವರು ಗ್ರಂಥದಲ್ಲಿ ದಾಖಲು ಮಾಡುತ್ತಾರೆ. ಸ್ವತಃ ಧನ್ವಂತರಿ ಸುಶ್ರುತನಿಗೆ ಉಪದೇಶ ಮಾಡಿದ್ದು. ಈ ಎಲ್ಲ ಶಾಸ್ತ್ರಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದರೊಳಗಿನ 10% ಆದರೂ ನಾವು ಅನುಷ್ಠಾನದಲ್ಲಿ ತಂದ್ರೆ ಚೆನ್ನಾಗಿರ್ಬೋದು ಆರೋಗ್ಯದಿಂದ. ಹೀಗಾಗಿ ಗೋ ಅಂದ್ರೆ ಮಾತು, ಶಾಸ್ತ್ರ. ಗೋವಿಂದ ಶಾಸ್ತ್ರಗಳನ್ನು ನಮಗೆ ಉಪದೇಶ ಮಾಡಿದವ. ಅರ್ಥವಾಯ್ತಲ್ಲ? ಗೋವಿಂದ ಆಯುರ್ವೇದಾದಿ ಶಾಸ್ತ್ರಗಳನ್ನ, ಇತಿಹಾಸ ಪುರಾಣಗಳನ್ನ, ವೇದಗಳನ್ನ ಉಪದೇಶ ಮಾಡಿದವ. ಅವುಗಳಂತೆ ನಾವು ವರ್ತನೆ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಗೋವಿಂದ ಪೃಥ್ವಿಯಲ್ಲಿ ಸೂರ್ಯ ಚಂದ್ರರ ಕಿರಣಗಳಲ್ಲಿದ್ದು ಪೌಷ್ಟಿಕ ಆಹಾರಗಳನ್ನು ನಿರ್ಮಾಣ ಮಾಡಿ ಕೊಟ್ಟ, ಅಂತಹ ಉಪಕಾರ ಮಾಡಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಎನ್ನುವುದರ ಸ್ಮರಣೆಯನ್ನು ಮಾಡಿದರೆ ಚೆನ್ನಾಗಿ ಆರೋಗ್ಯ ಇರಬಹುದು. ಗೋವಿಂದ. ನಮ್ಮ ಅಹಂಕಾರವನ್ನ ಕಳೆದುಕೊಂಡ್ರೆ ಆರೋಗ್ಯ ಚೆನ್ನಾಗಿರಬಹುದು. ಗೋವಿಂದ. ಸಜ್ಜನರ ಸಹವಾಸದಲ್ಲಿದ್ದರೆ, ಸಾಧು ಸ್ವಭಾವದ ಗೋವಿನಂತೆ ಇರುವ ಜನರ ಸಹವಾಸದೊಳಗಿದ್ದರೆ, ಅವರ ರಕ್ಷಣೆಗೆ, ಪೋಷಣೆಗೆ ನಾವು ನಿಂತರೆ ನಾವು ಚೆನ್ನಾಗಿರಬಹುದು ಜೀವನದಲ್ಲಿ. ಗೋವಿಂದ. ಈ ಅರ್ಥದಲ್ಲಿ ಗೋವಿಂದನ ಸ್ಮರಣೆಯನ್ನು ಮಾಡಿ ಅಂತ ಅಚ್ಯುತ ಅನಂತ ಗೋವಿಂದ
ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾಹ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಅನಂತ ಎಂಬುದಾಗಿ ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಅನಂತ. ಕೆಲವು ಊರುಗಳಲ್ಲಿ ವೈದ್ಯರು ಸಿಗುತ್ತಾರೆ, ಕೆಲವು ಊರುಗಳಲ್ಲಿ ವೈದ್ಯರು ಇರೋದಿಲ್ಲ. ವೈದ್ಯರಿಲ್ಲದೆ ಇದ್ದ ಊರಲ್ಲಿ ಇರಲೇಬಾರದು ಅಂತಿದೆ. ನದಿ ವೈದ್ಯಸ್ತು ಪಂಚಮಃ. ನದಿ ಇರಬೇಕು, ವೈದ್ಯರಿರಬೇಕು, ರಾಜರಿರಬೇಕು, ಇವರೆಲ್ಲ ಇರುವಂತಹ ಸ್ಥಳದಲ್ಲೇನೆ ಇರಬೇಕು ಅಂತ. ಸರಿ, ವೈದ್ಯರಿರ್ತಾರೆ, ಒಬ್ಬರೇ ಇರ್ತಾರೆ, ಕೂಡಲೇ ಎಲ್ಲರನ್ನೂ ಅಟೆಂಡ್ ಮಾಡ್ಲಿಕ್ಕೆ ಅವರಿಗೆ ಆಗುವುದಿಲ್ಲ. ದೊಡ್ಡ ಊರುಗಳಲ್ಲಿ ಸಮಸ್ಯೆ ಇಲ್ಲಪ್ಪ, ಓಣಿಗೊಬ್ರು ವೈದ್ಯರು, ಏನ್ ತೊಂದರೆ ಇಲ್ಲ ಅಂತಂತಾನೆ. ಓಣಿಗೊಬ್ರು ವೈದ್ಯರಿದ್ರು ಮನೆಗೊಬ್ರು ವೈದ್ಯರಂತೂ ಇರೋದಿಲ್ಲಲ್ಲ. ಬಹಳೇ ಸೀರಿಯಸ್ ಆದ ಕೇಸ್ ಇದ್ರೆ ತಮ್ಮ ಮನೆಯಿಂದ ಅವರು ಬರೋದಕ್ಕಾದ್ರೂ ಸಮಯ ಬೇಕು. ಆಸ್ಪತ್ರೆಯಿಂದ ಬರೋದಕ್ಕೆ ಸಮಯ ಬೇಕು, ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕಾದರೂ ಸಮಯ ಬೇಕು. ಸರಿ, ಸಾಕಷ್ಟು ಅನುಕೂಲತೆಗಳು ದೊಡ್ಡ ಊರುಗಳಲ್ಲಿ ಇರಬಹುದು. ಆದರೆ ನಿಜವಾದ ವೈದ್ಯ ಭಗವಂತ, ನಿಜವಾದ ಭಿಷಕ್, ಭೇಷಜಂ ಭಿಷಕ್, ಔಷಧದವು ಅವನೇ, ಔಷಧಂ ಜಗತ ಸೇತು, ಔಷಧದಲ್ಲಿಯೂ ಅವನೇ ಇದ್ದಾನೆ. ಭಿಷಕ್ ವೈದ್ಯನೂ ಅವನೇ, ವೇದ್ಯೋ ವೈದ್ಯ ಸದಾ ಯೋಗಿ. ಅಂತಹ ಭಗವಂತ ಹೇಗಿದ್ದಾನೆ, ಎಲ್ಲಿದ್ದಾನೆ, ಯಾವಾಗ ಸಿಗ್ತಾನೆ, ಯಾವಾಗ ಸಿಗುವುದಿಲ್ಲ, ಯಾವ ಊರಲ್ಲಿ ಸಿಗ್ತಾನೆ, ಯಾವ ಊರಲ್ಲಿ ಸಿಗೋದಿಲ್ಲ, ಯಾರಿಗೆ ಸಿಗ್ತಾನೆ, ಯಾರಿಗೆ ಸಿಗೋದಿಲ್ಲ. ಹಣ ಇದ್ದವರಿಗೆ ಸಿಗ್ತಾನೆ, ಹಣ ಇಲ್ಲದೆ ಇದ್ದವರಿಗೆ ಸಿಗೋದಿಲ್ಲ. ಸಿಟಿಗಳಲ್ಲಿ ಸಿಗ್ತಾನೆ, ಹಳ್ಳಿಗಳಲ್ಲಿ ಸಿಗೋದಿಲ್ಲ. ಹಗಲು ಸಿಗ್ತಾನೆ, ರಾತ್ರಿ ಸಿಗೋದಿಲ್ಲ. ಏನಾದರೂ ಇದೆಯಾ? ಅದಕ್ಕೆ ಉತ್ತರ ಅನಂತ. ಚಿಂತೆ ಪಡಬೇಡಿ, ಭಗವಂತ ಒಂದು ಮೂಲೆಯಲ್ಲಿ ಕುಳಿತವನಲ್ಲ. ದೂರ ಹತ್ತಿರ ಬರೋದಿಲ್ಲ ಅನ್ನುವ ಸಮಸ್ಯೆ ಇಲ್ಲ. ಶಹರಗಳಲ್ಲಿದ್ದಾನೆ, ಹಳ್ಳಿಗಳಲ್ಲಿಲ್ಲ ಅಂತ ತಿಳಿಯಬೇಡಿ. ಅನಂತ 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 ರೂಪಗಳಿಂದ ಭಗವಂತ ಎಲ್ಲ ಕಡೆಗೂ ಯಾವಾಗಲೂ ಇದ್ದಾನೆ. ಎಲ್ಲರ ಮನೆಯಲ್ಲಿಯೂ ಇದ್ದಾನೆ, ಎಲ್ಲರ ಮನಸ್ಸಿನಲ್ಲಿಯೂ ಇದ್ದಾನೆ, ಎಲ್ಲರ ಶರೀರಗಳಲ್ಲಿಯೂ ಇದ್ದಾನೆ, ಎಲ್ಲರ ಎಲ್ಲ ಅಂಗಾಂಗಗಳಲ್ಲಿಯೂ ಭಗವಂತ ಇದ್ದಾನೆ. ಅವನ ಸ್ಮರಣೆ ಮಾಡುವುದೊಂದೇ ಒಂದು ತಡ. ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ, ರಕ್ಷಣೆ ಮಾಡುತ್ತಾನೆ. ಆ ಭಗವಂತ ಎಲ್ಲಿಯೋ ಯಾವಾಗಲೋ ಇದ್ದ, ದೊರಕ್ತಾನೆ, ಯಾವಾಗಲೂ ಸಿಗೋದಿಲ್ಲ, ಎಲ್ಲ ಕಡೆಗೂ ಸಿಗೋದಿಲ್ಲ ಅನ್ನುವ ಚಿಂತೆ ಬೇಡ. ಅನಂತ, ದೇಶತಃ ಕಾಲತಃ ಅನಂತ, ಎಲ್ಲ ದೇಶಗಳಲ್ಲಿದ್ದಾನೆ, ಎಲ್ಲ ಕಾಲಗಳಲ್ಲಿದ್ದಾನೆ. ಅಂಥ ವೈದ್ಯ ದೇವ. ಹೀಗಿರುವಾಗ ಯಾಕೆ ಚಿಂತೆ ಮಾಡ್ತೀರಿ? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದ.